ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿರುವ ಆಣೆಕಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ಕೆಲವು ಆಣೆಕಟ್ಟುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನುಳಿದ ಆಣೆಕಟ್ಟುಗಳ ಬಗ್ಗೆ ನೋಡೋಣ. ಕೃಷ್ಣರಾಜಸಾಗರ ಆಣೆಕಟ್ಟು, ಇದನ್ನ KRS ಡ್ಯಾಮ್ ಎಂದು ಕೂಡ ಕರೆಯುತ್ತಾರೆ. ಇದನ್ನ 1911ರಲ್ಲಿ ಶಂಕುಸ್ಥಾಪನೆ ಮಾಡಿ 1932ರಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದನ್ನ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಂಡುಬರುತ್ತದೆ ಮತ್ತು ಇದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸಾಗಿತ್ತು. ಮತ್ತು ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ 131 ಅಡಿಯಷ್ಟು ಎತ್ತರವನ್ನ ಹೊಂದಿದೆ ಮತ್ತು 8600 ಅಡಿಯಷ್ಟು ಉದ್ದವನ್ನ ಹೊಂದಿದೆ. ಈ ಒಂದು ಕೃಷ್ಣರಾಜಸಾಗರ ಆಣೆಕಟ್ಟನ್ನ ನೀರಾವರಿ ಉದ್ದೇಶದಿಂದಾಗಿ ನಿರ್ಮಿಸಲಾಗಿದೆ. ಮತ್ತು ಕೊಡಸಳ್ಳಿ ಆಣೆಕಟ್ಟು, ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ. ಇದನ್ನ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಒಂದು ಕೊಡಸಳ್ಳಿ ಆಣೆಕಟ್ಟನ್ನ ಜಲ ವಿದ್ಯುತ್ ಉತ್ಪಾದನೆಯ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ. ಮತ್ತು ರಾಜಲಕ್ಕಮ್ಮನಗೌಡ ಆಣೆಕಟ್ಟು, ಇದನ್ನ ಹಿಡಕಲ್ ಡ್ಯಾಮ್ ಎಂದು ಕೂಡ ಕರೆಯುತ್ತಾರೆ. ಇದನ್ನ 2009ರಲ್ಲಿ ನಿರ್ಮಿಸಲಾಯಿತು. ಇದನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ. ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ 62.48 ಮೀಟರ್ನಷ್ಟು ಎತ್ತರವನ್ನ ಹೊಂದಿದೆ ಮತ್ತು 6.33 ಮೀಟರ್ನಷ್ಟು ಉದ್ದವನ್ನ ಹೊಂದಿದೆ. ಇದು ಸುಮಾರು 51.16 TMC ಅಷ್ಟು ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನ ಈ ಹಿಡಕಲ್ ಆಣೆಕಟ್ಟು ಹೊಂದಿದೆ. ಮತ್ತು ಇದು 10 ವರ್ಟಿಕಲ್ ಕ್ರಸ್ಟ್ ಗೇಟ್ ಗಳನ್ನ ಹೊಂದಿದೆ. ಈ ಒಂದು ರಾಜಲಕ್ಕಮ್ಮನಗೌಡ ಆಣೆಕಟ್ಟನ್ನ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಮತ್ತು ನಾರಾಯಣಪುರ ಆಣೆಕಟ್ಟು, ಇದನ್ನ ಬಸವಸಾಗರ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ. ಇದನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಮತ್ತು ಇದರ ಎತ್ತರ 29 ಮೀಟರ್ನಷ್ಟು ಎತ್ತರವನ್ನ ಹೊಂದಿದೆ ಮತ್ತು 10,637 ಮೀಟರ್ನಷ್ಟು ಉದ್ದವನ್ನ ಹೊಂದಿದೆ. ಮತ್ತು ಇದು 31.47 TMC ಅಷ್ಟು ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನ ಈ ಒಂದು ನಾರಾಯಣಪುರ ಆಣೆಕಟ್ಟು ಹೊಂದಿದೆ. ಮತ್ತು ಈ ಒಂದು ನಾರಾಯಣಪುರ ಆಣೆಕಟ್ಟನ್ನ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದಾಗಿ ನಿರ್ಮಿಸಲಾಗಿದೆ. ಮತ್ತು ವಾಣಿವಿಲಾಸ್ ಸಾಗರ್ ಆಣೆಕಟ್ಟು, ಇದನ್ನ ಮಾರಿಕಣಿವೆ ಆಣೆಕಟ್ಟು ಎಂದು ಕೂಡ ಕರೆಯುತ್ತಾರೆ. ಇದನ್ನ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತದೆ. ಮತ್ತು ಇದು 30 TMC ಅಷ್ಟು ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನ ಈ ವಾಣಿವಿಲಾಸ್ ಸಾಗರ ಆಣೆಕಟ್ಟು ಹೊಂದಿದೆ. ಮತ್ತು ನವಿಲು ತೀರ್ಥ ಆಣೆಕಟ್ಟು, ಇದನ್ನ ರೇಣುಕಾ ಸಾಗರ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಕಂಡುಬರುತ್ತದೆ. ಮತ್ತು ಇದನ್ನ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದನ್ನ 1974ರಲ್ಲಿ ಸ್ಥಾಪಿಸಲಾಯಿತು. ಮತ್ತು ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ 155 ಮೀಟರ್ನಷ್ಟು ಎತ್ತರವನ್ನ ಈ ಆಣೆಕಟ್ಟು ಹೊಂದಿದೆ ಮತ್ತು 41 ಮೀಟರ್ನಷ್ಟು ಉದ್ದವನ್ನ ಹೊಂದಿದೆ. ಇದು 4 ಗೇಟುಗಳನ್ನ ಹೊಂದಿದ್ದು ಕರ್ನಾಟಕದ ಅತಿ ಚಿಕ್ಕ ಆಣೆಕಟ್ಟಾಗಿದೆ. ಮತ್ತು ಮಾರ್ಕೋನಹಳ್ಳಿ ಆಣೆಕಟ್ಟು, ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡುಬರುತ್ತದೆ. ಇದನ್ನ 1942ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದಿವಾಣರಾದ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಆಣೆಕಟ್ಟನ್ನ ಕಟ್ಟಿದರು. ಈ ಆಣೆಕಟ್ಟನ್ನ ನೀರಾವರಿ ಉದ್ದೇಶದಿಂದಾಗಿ ಶಿಂಷಾ ನದಿಗೆ ಅಡ್ಡಲಾಗಿ ಈ ಆಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇದು 139 ಮೀಟರ್ನಷ್ಟು ಉದ್ದವನ್ನ ಹೊಂದಿದೆ ಮತ್ತು 4103 ಕಿಲೋಮೀಟರ್ನಷ್ಟು ನೀರನ್ನು ಹಿಡಿದಿಡುವ ಸಂಗ್ರಹಣಾ ಸಾಮರ್ಥ್ಯವನ್ನ ಈ ಒಂದು ಆಣೆಕಟ್ಟು ಹೊಂದಿದೆ. ಮತ್ತು ಈ ಆಣೆಕಟ್ಟಿನ ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ಆಣೆಕಟ್ಟಿನಲ್ಲಿ ನೀರಿನ ಒಳಹರಿವು ಹೆಚ್ಚಾದಾಗ ಈ ಒಂದು ಆಣೆಕಟ್ಟಿನ ಗೇಟ್ ತನ್ನಿಂತಾನಾಗೆ ಓಪನ್ ಆಗುತ್ತೆ. ಹಾಗಾಗಿ ಇದು ಏಷ್ಯಾದಲ್ಲಿಯೇ ಮೊಟ್ಟ ಮೊದಲು ಸ್ವಯಂ ಚಾಲಿತ ಸೈಪನ್ ವ್ಯವಸ್ಥೆಯನ್ನ ಹೊಂದಿದ ಆಣೆಕಟ್ಟಾಗಿದೆ. ಇಷ್ಟು ಕರ್ನಾಟಕದಲ್ಲಿರುವ ಆಣೆಕಟ್ಟುಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.